Good morning, sir. My name is Anand Masri, Bagalkot, Karnataka State. My mobile number is 9242494770. WhatsApp number is 9900913869. ಇವತ್ತಿನ ದಿವಸ ನಾವು ಯಾವುದೇ ಒಂದು ನಯಾ ಪೈಸಾ ಖರ್ಚು ಇರಲಾರ್ದನೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಮುಖ್ಯವಾಗಿ ನೋಡಿ, ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ. ಮಾರ್ಕೆಟ್ನೊಳಗ ನಮಗ ಕಲಬೆರಕೆ ರಹಿತವಾದಂತಹ ಮತ್ತು ಕೆಮಿಕಲ್ ರಹಿತವಾದಂತಹ ಪದಾರ್ಥಗಳು ಸಿಗ್ತಾ ಇಲ್ಲ. And, ಒಂದು ಇದು ಎರಡನೇದ್ದು, ನಾವು ನೀರು ಕುಡಿತೀವಿ, ಅದು ಫಿಲ್ಟರ್ ವಾಟರ್ ಅಂತ ಕುಡಿತೀವಿ, ಬಟ್ ಅದರಲ್ಲಿ ಮಿನರಲ್ಸ್ ಇರುವುದಿಲ್ಲ. ಮಿನರಲ್ಸ್ ಹೋಗ್ಬಿಟ್ಟಿರ್ತಾವ. ನದಿ ನೀರಿನೊಳಗ, ಬಾವಿ ನೀರಿನೊಳಗ, ಅಥವಾ ಇನ್ನು ಕೆಲವು ಕಡೆಗೆಲ್ಲ ನ್ಯಾಚುರಲ್ ಆಗಿ ಮಿನರಲ್ಸ್ ಇರ್ತಾವ. ಅದ್ರಾಗ ಆ ಮಿನರಲ್ ನಮ್ಮ ಬಾಡಿಗೆ ಅತ್ಯಂತ ಅವಶ್ಯಕ ಬೇಕು. ಬಟ್ ಅವು ಇವತ್ತಿನ ದಿವಸ ನಮಗ ಹೇರಳವಾಗಿ ಎಷ್ಟು ಬೇಕಷ್ಟು ಸಫಿಶಿಯಂಟ್ ಆಗಿ ಸಿಗ್ತಾ ಇಲ್ಲ. ಇನ್ನು ಮೂರನೇದ್ದು ಆಮ್ಲಜನಕ. ಸಿಕ್ಕಾಪಟ್ಟಿ ಫ್ಯಾಕ್ಟ್ರಿಗಳಾಗಿದಾವು, ಆಮೇಲೆ ವೆಹಿಕಲ್ಗಳು ಸಿಕ್ಕಾಪಟ್ಟಿ ಆಗಿದಾವು, ವಾಹನಗಳು. ಹೀಗಾಗಿ ನಮ್ಮ ಆಮ್ಲಜನಕ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇವು ಮೂರು ಸರಿಯಾಗಿ ಸಿಗ್ತಾ ಇದ್ವು ಅಂದ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ದೇಹವೇ ಒಂದು ಅದ್ಭುತವಾದಂತಹ ಮತ್ತು ಪುರಾತನವಾದಂತಹ ವೈದ್ಯ, ಡಾಕ್ಟರ್. ಅವರ್ ಬಾಡಿ ಈಸ್ ಅವರ್ ಡಾಕ್ಟರ್. ನಮ್ಮ ಡಾಕ್ಟರ್ ನಾವು ಸರಿಯಾಗಿ ಇಟ್ಕೊಂಡಿವಪ್ಪ ಅಂದ್ರೆ ನಾವು ಆರೋಗ್ಯವಾಗಿರ್ಬಹುದು, ನಾವು ಚೆನ್ನಾಗಿರ್ಬಹುದು, ದೀರ್ಘಕಾಲದವರೆಗೆ ನಾವು ಯಾವುದೇ ಸಮಸ್ಯೆ ಇರ್ಲಾರ್ದಂಗೆ ಇರಬಹುದು ಅನ್ನುವಂತ ಮಾತನ್ನ ಹೇಳ್ತೀನಿ. ಮತ್ತಿನ್ನ ಇಷ್ಟಾದ್ರೂ ಕೂಡ ನಾವು ಈಗ ನೋಡ್ರಿ, ಕಲಬೆರಕೆ ಆಹಾರ ಪದಾರ್ಥಗಳನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು? ಇದ್ದದ್ರೊಳಗ ಆರ್ಗ್ಯಾನಿಕ್ ಫುಡ್ ಏನಾದ್ರು ಸಿಕ್ಕರೆ ತಗೋಬೇಕು. ಆದ್ರೆ ಅದು ತುಟ್ಟಿ ಆಗ್ತದ ಅಂತ ತಿಳ್ಕೊಂಡು ಬಹಳ ಮಂದಿ ಅದನ್ನ ತಗೊಳ್ಳೋದಿಲ್ಲ. ಬಟ್ ಇಲ್ಲಿ ಸ್ವಸ್ಥ ತುಟ್ಟಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಆರೋಗ್ಯ ಕಾಯ್ಕೋಬೇಕು ನಾವು. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಇಲ್ಲೇನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ನಾವು ಈಗೇನು ಆರ್ಗ್ಯಾನಿಕ್ ಪದಾರ್ಥ ತಗೊಳ್ಳೋದು ತುಟ್ಟಿ ಆಗ್ತದ ಅಂತ ತಿಳ್ಕೊಂಡು ದುಡ್ಡು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ನಾಳೆ ಅದನ್ನ ನಾವೇನ್ ಮಾಡ್ತೀವಿ? ಆಸ್ಪತ್ರೆಗಳಿಗೆ ಖರ್ಚು ಮಾಡ್ಬೇಕಾಗ್ತದೆ, ನಮ್ಮ ಮೆಡಿಸಿನ್ಗಳಿಗೆ ಖರ್ಚು ಮಾಡ್ಬೇಕಾಗ್ತದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮುಂಚಿತವಾಗಿ ನಾವು ಜಾಣರಾಗ್ಬೇಕು. ಜಾಣರಾಗಿ ಜಾಣತನದಿಂದ ಜೀವನವನ್ನು ಮಾಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಇವತ್ತಿನ ದಿವಸ ನಾನು ಚಿಂತನೆ ಮಾಡ್ತಾ ಇರೋದು, ಆ ಒಂದು ನಯಾ ಪೈಸಾ ಖರ್ಚಿಲ್ಲ. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ ಗಳನ್ನ ನೀವು ತಗೊಳ್ಳೋದು ಸಾಧ್ಯ ಆದ್ರೆ ತಗೊಳ್ರಿ. ಬ್ಯಾಡಪ್ಪ ಅಂತಂದ್ರ ಕನಿಷ್ಠ ಪಕ್ಷ ನೀವು ಬಿಳಿ ಉಪ್ಪನ್ನ ತಿನ್ನೋದು ನಿಲ್ಲಿಸ್ಬೇಕು. ಬಿಳಿ ಉಪ್ಪು, ಸರ್ರನೆ ಬೀಳುವಂತಹ ಉಪ್ಪು ಅಂತ ಏನ್ ಹೇಳ್ತಾರಲ್ಲ, ಆ ಉಪ್ಪನ್ನ ದಯವಿಟ್ಟು ಬಳಸಬೇಡಿ. ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಆಡ್ ಇರ್ತದಂತ ಕೇಳಿದ್ದೀನಿ ನಾನು. ಆ ಮೈಕ್ರೋ ಪ್ಲಾಸ್ಟಿಕ್ ಇರೋದ್ರಿಂದನೇ ಅದು ಅಷ್ಟೊಂದು ರೀತಿ ಚೆನ್ನಾಗಿ ಸರ್ರನೆ ಬೀಳ್ತದೆ, ಇದಕ್ಕೆ ಬೀಳಿಕ್ ಸಾಧ್ಯ ಆಗುದಿಲ್ಲ. ಆದ್ರೆ ಆ ಮೈಕ್ರೋ ಪ್ಲಾಸ್ಟಿಕ್ ದಿನಂಪ್ರತಿ ತಟಗ ಸ್ವಲ್ಪ 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 ನಮ್ಮ ಬಾಡಿ ಒಳಗೆ ಹೋಗ್ತಾ 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 ಒಂದು 20-25 ವರ್ಷದ ನಂತರ ನಮಗೆ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣೀಭೂತ ಆಗ್ತದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಬಿಳಿ ಉಪ್ಪನ್ನ ಇವತ್ತಿನಿಂದನೇ ನೀವು ನಿಲ್ಲಿಸ್ಬೇಕು. ಹೌದ್ರಿ, ಹಂಗಾರೆ ಬಿಳಿ ಉಪ್ಪು ನಿಲ್ಲಿಸ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಅಂತ ನೀವು ಅನ್ಬಹುದು. ನಿಮಗೊಂದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಸಿಗ್ತದೆ. ಹಿಮಾಲಯನ್ ಪಿಂಕ್ ಸಾಲ್ಟ್ ನಮ್ಮ ಡಿಎಕ್ಷನ್ ಕಂಪನಿ ಒಳಗೂ ಸಿಗ್ತದ, ಹೊರಗಡೆನೂ ಸಿಗ್ತದ. ಹೊರಗಡೆದ್ದು ಒಂದ್ ಸ್ವಲ್ಪ ಸ್ವಸ್ಥ ಇರ್ತದ, ಚೀಪ್ ಇರ್ತದ. ನಮ್ದು ಒಂದ್ ಚೂರು ಕಾಸ್ಟ್ಲಿ ಇರ್ತದ. ಕಾರಣ ಏನಂದ್ರೆ ನಮ್ದು ಪರಿಶುದ್ಧವಾಗಿರ್ತದ. ಅದ್ರಾಗ ಡಸ್ಟ್ ಅದು ಇದು ವೇಸ್ಟೇಜ್ ಏನು ಒಂದ್ ಸ್ವಲ್ಪ ಇರುದಿಲ್ಲ. ಬಟ್ ಹೊರಗಿಂದ ಏನ್ ತಗೋತಿರಲ್ಲ ಅದ್ರೊಳಗೆ ಒಂಚೂರು ಡಸ್ಟ್ ವಗೈರೆ ಎಲ್ಲ ಮಿಕ್ಸ್ ಇರ್ತದೆ. ಆಯ್ತು, ನಿಮ್ ಅನುಕೂಲ, ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಅಂದ್ರೆ ಬಿಳಿ ಉಪ್ಪಿನ ಬದಲಾಗಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಅನ್ನ ಇವತ್ತಿನಿಂದ ತಾವು ದಯವಿಟ್ಟು ಬಳಸಬೇಕು ಅನ್ನೋದು ನನ್ನ ವಿನಂತಿ. ಆಮೇಲೆ ಈಗ ಸಕ್ಕರೆಯನ್ನ ದಯವಿಟ್ಟು ಬಂದ್ ಮಾಡ್ಬೇಕು. ಸಕ್ಕರೆ ತುಂಬಾ ಅಪಾಯಕಾರಿ ಅದ. ಅದ್ರ ಬಗ್ಗೆ ಹೇಳಿಕ್ ಹತ್ತಿದೆ ಅಂದ್ರೆ ನಾನು ಒಂದು ದಿವಸ ಪೂರಾ ಬರೀ ಸಕ್ಕರೆ ಬಗ್ಗೆನೇ ಮಾತಾಡ್ಬೋದು. ಅಷ್ಟೊಂದು ಅಪಾಯಕಾರಿ ಅದ. ಒಬ್ರು ಒಂದು ವಿಡಿಯೋದೊಳಗೆ ನಾನು ಕೇಳಿದ್ದೆ, ಸಕ್ರಿ ಫ್ಯಾಕ್ಟ್ರಿ ಅವರು ಆ ಸಕ್ರಿಯನ್ನ ತಯಾರು ಮಾಡುವಾಗ ಬಳಸ್ತಕ್ಕಂತ ನೀರನ್ನ, ಆ ಉಳಿದ ನೀರನ್ನ ಒಯ್ದು ಯಾವುದೋ ಒಂದು ಹೊಲದಾಗ ಹಾಕಿಬಿಟ್ರಂತ. ಹೊಲದಾಗ ಒಂದ್ 2-3 ಸಾರಿ ಹಾಕ್ಯಾರ. ಮುಂದ ಆ ಹೊಲದ ಪೀಕ್ ಬರ್ಲಿಲ್ಲ, ಬೆಳಿನೇ ಬರ್ಲಿಲ್ಲ ಆ ಹೊಲದಾಗ. ಆ ರೈತ ಮುಂದ ಕೋರ್ಟಿಗೆ ಹಾಕಿ ಅವ್ರ ಕಡೆಯಿಂದ ದಂಡ ವಸೂಲು ಮಾಡಿದ ಅಂತ ನಾನು ಒಂದು ವಿಡಿಯೋದಲ್ಲಿ ಕೇಳಿದ್ದೆ. ಅದು ನಿಜ ಕೂಡ ಹೌದು, ಸತ್ಯ. ನೋಡ್ರಿ, ಆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ನಮ್ಮ ದೇಹದೊಳಗೆ ಹೋದ್ರ ಗತಿ ಏನಾಗ್ತದೆ? ಅದ್ರೊಳಗೆ ಬಹಳಷ್ಟು ಕೆಮಿಕಲ್ ಇರ್ತದ. ಅದು ಸ್ಲೋ ಪಾಯ್ಸನ್. ಅದು ಅದ್ರಾಗ ಅದೇನಂತಾರಪ್ಪ ಅಂದ್ರೆ ಸ್ಲೋ ಪಾಯ್ಸನ್. ಬಟ್ ನಾಲಿಗೆಗೆ ಬಹಳ ರುಚಿ ಕೊಡ್ತದ. ಆ ರುಚಿ ಸಲುವಾಗಿ ನಾವೆಲ್ಲ ಆ ಸಕ್ಕರೆಗೆ ಬೆನ್ನತ್ತೀವಿ.
ದಯವಿಟ್ಟು ಆ ಸಕ್ಕರೆ ಒಂದು ಬಂದ್ ಮಾಡಿದ್ರೆ ನೀವು ಆರೋಗ್ಯವಾಗಿರ್ಬಹುದು. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ನಿಮಗೆ ಬರದೇ ಇರಬಹುದು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಕ್ಕರೆಯನ್ನ ಬಂದ್ ಮಾಡ್ರಿ. ಯಾಕಂತ ಕೇಳಿದ್ರೆ ಅದು ತುಂಬಾ ಅಪಾಯಕಾರಿ ಅದ. ಸಕ್ಕರೆಯ ಬದಲಿಗೆ ನೀವು ಏನನ್ನು ತಗೋಬಹುದಪ್ಪ ಅಂದ್ರ ಸಾವಯವ ಬೆಲ್ಲ. ಅದು ಸಾವಯವ ಅಂತ ಬರೆದಿರ್ತಾರ ಪ್ಯಾಕೆಟ್ ಮೇಲೆ, ಬಟ್ ಎಲ್ಲಾನು ಸಾವಯವ ಅದಾವ ಇಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಇರಂಗಿಲ್ಲ. ಸಾವಯವ ಬೆಲ್ಲ ನೀವು ಬಳಸಿದ್ರೆ ಬಹಳ ಚಲೋ. ಅದರಲ್ಲಿ ವಿಶೇಷವಾಗಿ ನೀವು ಕರಿ ಬೆಲ್ಲ ಬಳಸಿದ್ರೆ ಇನ್ನೂ ಉತ್ತಮ. ಸಾವಯವ ಕಪ್ಪು ಬೆಲ್ಲವನ್ನ ಬಳಸಿದ್ರೆ ಬಹಳ ಚಲೋ. ನಾವೆಲ್ಲ ನೋಡ್ರಿ ಮೊದಲ ಸಣ್ಣವರಿದ್ದಾಗ ಕಪ್ಪು ಬೆಲ್ಲನ ಬರ್ತಿತ್ತು. ಆದ್ರೆ ನಾವ್ ಏನ್ ಮಾಡಕ್ ಹತ್ಬಿಟ್ವಿ, ಬೆಳ್ಳನ್ನು ಬೆಲ್ಲಬೇಕು, ಬೆಳ್ಳನ್ನು ಬೆಲ್ಲಬೇಕು. ನಮ್ದೇ ತಪ್ಪದು, ತಪ್ಪು ನಮ್ದು. ಆ ಗ್ರಾಹಕರದೇ ತಪ್ಪಿರ್ತದೆ ಬಹಳಷ್ಟು. ನಾವೇನ್ ಬೇಡ್ತೀವಿ ಅದನ್ನ ಅವ್ರು ತಯಾರು ಮಾಡಿ ಕೊಡ್ತಾರ. ನಾವು ಕಪ್ಪು ಬೆಲ್ಲನೇ ತಿನ್ನಾಕ್ ಕತ್ತಿದ್ವಪ್ಪ ಅಂದ್ರೆ ಅವ್ರು ಬಿಳಿ ಬೆಲ್ಲ ತಯಾರು ಮಾಡಿ ಯಾರಿಗ್ ಕೊಡ್ಬೇಕು? ಇದನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸಬಹುದು. ಇನ್ನ ಶುಗರ್ ಗಿಗರ್ ಬಹಳ ಸೀರಿಯಸ್ ಆಗಿದ್ದವರು ಬೆಲ್ಲವನ್ನು ಬಳಸಲೇಬಾರದು, ಬೆಲ್ಲವನ್ನು ಕೂಡ ಬಳಸಬಾರದು. ಆದಷ್ಟು ಸಕ್ಕರೆಯನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗಾದ್ರೂ ಒಂದು ಅರ್ಧ ಹಣ್ಣು ವಗೈರೆ ತಿನ್ಬಹುದು. ಸಕ್ಕರೆ ಶುಗರ್ ಅಂದ್ರ ಅದಕ್ಕೆ ಈ ಶುಗರ್ ಕೂಡ ಇದೇನು ಡಿಸೀಸ್ ಅಲ್ಲ, ಇದೊಂದು ಕಾಯಿಲೆ ಅಲ್ಲ. BP ಕೂಡ ಒಂದು ಕಾಯಿಲೆ ಅಲ್ಲ. ಅವೆಲ್ಲ ಡಿಸ್ಆರ್ಡರ್, ದೇಹದಲ್ಲಿಯ ಡಿಸ್ಆರ್ಡರ್ಗಳು, ಆಹಾರದಲ್ಲಿಯ ಡಿಸ್ಆರ್ಡರ್. ಆಹಾರ ಪದ್ಧತಿ ಸರಿ ಇಲ್ಲ ನಮ್ದು, ಅದಕ್ಕೋಸ್ಕರ ನಮ್ಗೆ ಇವೆಲ್ಲ ಶುಗರ್ BP ಬರ್ತಾ ಇದ್ದಾವೆ. ಇದರ ಜೊತೆಗೆ ಸ್ಟ್ರೆಸ್ ಒತ್ತಡ ಅನ್ನೋದೊಂದು ಬಹಳ ಅದ ನಮಗೆ ಮಾನಸಿಕವಾಗಿ. ಆ ಕಾರಣದಿಂದ ಇವು ಎರಡು ಕಾಯಿಲೆಗಳು ಬರ್ತಾವು. ದಯವಿಟ್ಟು ಈ ಕಾಯಿಲೆಗಳನ್ನ ಆದಷ್ಟು ಕಂಟ್ರೋಲ್ನಾಗ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಮೈದಾ 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 ಹಿಟ್ಟನ್ನ ಬಹಳಷ್ಟು ಕಮ್ಮಿ ಬಳಸಿದ್ರೆ ಒಳ್ಳೇದು. ಬಳಸದೇ ಇದ್ರೆ ಬಹಳ ಚಲೋ. ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆ ಕೆಮಿಕಲ್ ಆಡೆಡ್ ಇರ್ತದ. ಅದು ಬೆಳ್ಳಗೆ ಕಾಣಿಸ್ಲಿ, ಚಂದ ಕಾಣಿಸ್ಲಿ ಅನ್ನೋ ದೃಷ್ಟಿಕೋನದಿಂದ ಮಾಡಿದ್ದಾರೆ. ನಾವೆಲ್ಲ ಅದನ್ನ ಬೇಡಿದ್ವಿ, ಅದನ್ನ ಬಯಸಿದ್ವಿ, ಅದನ್ನ ಮಾಡಿಕೊಟ್ರು ನಮಗಷ್ಟೇ, ಮತ್ತೊಂದೇನಿಲ್ಲ. ಅದನ್ನ ಯಾರು ಬಳಸದೇ ಇದ್ರ, ಒಬ್ರು ಅದನ್ನ ಬಳಸಂಗಿಲ್ಲಪ್ಪ ಅಂದ್ರೆ ಅದನ್ನ ಬಂದ್ ಮಾಡ್ತಾರ. ಗೋಧಿ ಹಿಟ್ಟನ್ನ ಬಳಸ್ರಿ, ಅದ್ರ ಬದಲಿಗೆ ಗೋಧಿ ಹಿಟ್ಟನ್ನ ಬಳಸ್ರಿ. ಆಮೇಲೆ ಸಾಧ್ಯ ಆದ್ರೆ ಈ ಅಕ್ಕಿ, ಬಿಳಿ ಅಕ್ಕಿ ಏನ್ರಿ, ಅವು ಬಾಯ್ಲ್ಡ್ ಮಾಡಿದ್ದು ಅಕ್ಕಿ ಇರ್ತಾವಂತ ನೋಡ್ರಿ, ಆ ಅಕ್ಕಿ ಬೇಡ. ಸಾಧ್ಯ ಆದಷ್ಟು ನಾವೇನಪ್ಪಾ ಅಂತಂದ್ರ ಆರ್ಗ್ಯಾನಿಕ್ ಅಕ್ಕಿಯನ್ನ ಬಳಸ್ಬೇಕು. ಪಾಲಿಶ್ ಮಾಡದೇ ಇರ್ತಕ್ಕಂಥ ಅಕ್ಕಿ ಬಳಸಿದ್ರೆ ಬಹಳ ಒಳ್ಳೆಯದು. ಇಷ್ಟನ್ನ ಪಾಲಿಸಿದ್ರೆ ಸಾಕು ನೋಡ್ರಿ, ಇಷ್ಟನ್ನು ಪಾಲಿಸಿದ್ರೆ ಸಾಕು. ಆಮೇಲೆ ಇದ್ರ ಜೊತೆಗೆ ಸಾಧ್ಯ ಆದ್ರೆ ಶೂನ್ಯ ಅಂತ ಬರ್ತದೆ. ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ ಅವರು ಅದನ್ನ ನಮಗೆಲ್ಲ ಪ್ರೆಸೆಂಟ್ ಮಾಡ್ತಾರ. ನೀವೆಲ್ಲ ಶೂನ್ಯ ಮಾಡ್ರಪ್ಪ ಅಂತ ಹೇಳ್ತಾರ. ಏನ್ರಿ, ಶೂನ್ಯದೊಳಗ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಅದಾರ. ಡಾಕ್ಟರ್ ಜನ ಅಂತ ಹೇಳಿದಾರ. ಮೊನ್ನೆ ನಾನು ಮೈಸೂರಿಗೆ ಕಾರ್ಯಕ್ರಮಕ್ಕೆ ಹೋದಾಗ, ನಮ್ಮ DXN ಕಂಪನಿಯ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಇತ್ತು. ಹೋದಾಗ ಅಲ್ಲಿ ಅವ್ರನ್ನ ನಾನು ಸಂದರ್ಶನ ಮಾಡಿದೆ, ಇಂಗ್ಲಿಷ್ನೊಳಗದ. ಆ ಸಂದರ್ಶನವನ್ನ ಕೇಳಬಹುದು ತಾವು. ಆಮೇಲೆ ಮೊದಲನೇ ದಿವಸ, ಎರಡನೇ ದಿವಸ ಬೆಳಿಗ್ಗೆ 6 ಗಂಟೆಯಿಂದ ಶೂನ್ಯ ಕಾರ್ಯಕ್ರಮವನ್ನ ಡಾಕ್ಟರ್ ಜನ, ದಯಾನಂದ್ ಶೆಟ್ರು ಹಾಗೂ ಮತ್ತೆ ನಮ್ಮ ಬೆಂಗಳೂರಿನ ಸರಸ್ವತಿ ಮೇಡಮ್ ಅವರು, ಮತ್ತೆ ನಮ್ಮ ಶೇರ್ಗಾರ್ ಅವರು, ಇವರೆಲ್ಲ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅದಕ್ಕೋಸ್ಕರ ಅಶೋಕ್ ಶೇರ್ಗಾರ್ ಅವರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು. ಈ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡೆಸಿಕೊಟ್ರು ಅವರು. ಅದಕ್ಕ ತಾವು ಆ ವಿಡಿಯೋಗಳನ್ನ ನೋಡಿ ಶೂನ್ಯ ಮಾಡೋದನ್ನು ಕಲಿಬಹುದು. ಇಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಕೇಳಿದ್ರೆ ನಾನು ಶೂನ್ಯವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಡ್ತೀನಿ. ಅದಕ್ಕೆ 15ರಿಂದ 20 ನಿಮಿಷ ಸಮಯ ಸಾಕಾಗ್ತದೆ. ಬರೀ ನೀವು ಶೂನ್ಯ ಪ್ರತಿನಿತ್ಯ ಬೆಳಗ್ಗೆ ಮಾಡೋದ್ರಿಂದ 10 ರೂಪಾಯಿ ಖರ್ಚಿಲ್ಲ. ಅದಕ್ಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕ್ರಮೇಣವಾಗಿ ಸುಧಾರಿಸ್ತದೆ. ದೈಹಿಕ, ಮಾನಸಿಕ ಎರಡೂ ಆರೋಗ್ಯಗಳು ಸುಧಾರಣೆ ಆಗ್ತಾವು. ಇವತ್ತಿನ ದಿವಸ ನಾನು 1 ಪೈಸಾನು ಖರ್ಚಿರ್ಲಾರ್ದಂಗೆ ನೀವು ಆರೋಗ್ಯವನ್ನು ಹೇಗೆ ಸರಿ ಇಟ್ಕೋಬಹುದು ಅನ್ನುವಂತ ವಿಚಾರವನ್ನು ತಮಗೆಲ್ಲ ಹೇಳಿದ್ದೀನಿ. ದಯವಿಟ್ಟು ನನಗೆ ಫೋನ್ ಮಾಡ್ರಿ, ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಆಮೇಲೆ ನಮ್ಮ ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಮಾಡಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಮಾಡ್ಲಿಕ್ಕೆ ಶಿಫಾರಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.